ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಜಗತ್ ಸೃಷ್ಟಿಯ ಒಗಟನ್ನು ವಿವರಿಸ್ತಾ DVಜಿಯವರು ಮುಂದೆ 7ನೇ ಪದ್ಯದಲ್ಲಿ 8ನೇ ಪದ್ಯದಲ್ಲೂ ಅದೇ ರೀತಿಯ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಬದುಕಿಗಾರ್ ನಾಯಕರು ಏಕನೋ ಅನೇಕರೋ ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಕುದುರುವುದು ಅದು ಎಂತು ಈ ಅವ್ಯವಸ್ಥೆಯ ಪಾಡು ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ. ಸೊ ಈ ಪದ್ಯದಲ್ಲಿ ಸಾಧಾರಣವಾಗಿ ನಮ್ಮೆಲ್ಲರಲ್ಲಿರುವಂಥ ಒಂದು ಕಳವಳ, ಅದಿಗುದಿ ಒಳಗಡೆ ಬೇಯುತ್ತಾ ಇರುವಂತಹ ಪ್ರಶ್ನೆಗಳ ಒಂದು ಸುರಿಮಳೆ ನಮ್ಮ ಮನಸ್ಸಿನೊಳಗಡೆ ಯಾವಾಗಲೂ ಒಂದು ರೀತಿ ತಳಮಳ, ಒಂದು ರೀತಿಯ ಕಾತರ, ಒಂದು ರೀತಿಯ ಚಿಂತೆ ಕುದೀತಾ ಇರುತ್ತಂತೆ. ಸೊ ಆ ಅದಿಗುದಿ ಯಾಕೆ ಬರ್ತಾ ಇದೆ ಅಂತ ಪ್ರಶ್ನಿಸ್ಕೊಳ್ತಾರೆ. ಸೊ ನಮ್ಮ ಜೀವನದ ಗತಿ ಅದು ಹೇಗೆ ಅಂತ ನಿನ್ನೆ ಮಾತಾಡ್ತಾ ಇದ್ವಿ. ಫಸ್ಟ್ ರ್ಯಾಂಕ್ ಬಂದವರು ಹಿಂಗೇ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಫೇಲ್ ಆದಂಥ ವ್ಯಕ್ತಿ ಹಿಂಗೇ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಬ್ಬೊಬ್ಬರ ಜೀವನದ ಗತಿ ಒಂದೊಂದು ಥರ ಇರುತ್ತೆ. ಅಂತಹ ನನ್ನ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದಕ್ಕೆ ಬೇರೆ ಯಾರೋ ನಾಯಕರಿದ್ದಾರಾ? ಒಬ್ಬರು ಲೀಡರು ನನ್ನ ಜೀವನ ಹಿಂಗೆ ಹೋಗಬೇಕು ಅಂತಂದರೆ ಅದಕ್ಕೆ ಕಾರಣ ಯಾರೋ ಒಬ್ಬರ, ಅಥವಾ ಎಷ್ಟೊಂದು ಜನ ಸೇರಿಕೊಂಡು ನನ್ನ ಜೀವನವನ್ನು ರೂಪಿಸ್ತಾ ಇದ್ದಾರಾ? ಅದನ್ನು ನಾವು ನೋಡ್ತೀವಿ. ಸಾಧಾರಣವಾಗಿ ಏನಾಗುತ್ತೆ, ನಾನೇನೋ ಸಾಧನೆ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಆವಾಗ ನನಗೇನು ಅನಿಸುತ್ತೆ, ನಾನು ಸಾಧನೆ ಮಾಡಿದೆ, ನಾನೇ ಮಾಡ್ಕೊಂಡಿದ್ದು ಅಂತ ಅನಿಸುತ್ತೆ. ಸಪೋಸ್ ಅದೇನೋ ನಾನು ಅಂದ್ಕೊಂಡಿದ್ದೆ ಆಗಲಿಲ್ಲಪ್ಪ, ಆಗ ನನ್ನನ್ನು ನಾನು ಬೈಕೊಳ್ಳಲ್ಲ. ನಾನೇನು ಅನ್ಕೋತೀನಿ, ನನ್ನ ಫ್ರೆಂಡು ಅವನಿದ್ನಲ್ಲ, ಅವನು ನನ್ನ ಕಾಲ ಅಡ್ಡ ಹಾಕಿ ನನ್ನನ್ನು ಎಳೆದ್ಬಿಟ್ಟ. ನಮ್ಮ ಮೇಷ್ಟ್ರು ನನಗೆ ಮಾರ್ಕ್ಸೇ ಕೊಡಲಿಲ್ಲ, ಅದಕ್ಕೆ ನನಗೆ ಹಿಂಗಾಯಿತು. ಇನ್ನೊಬ್ರು ಹಿಂಗೇನೋ ಮಾಡ್ತೀನಿ ಅಂತಿದ್ರಲ್ಲ, ಅವ್ರು ನನಗೆ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡಲಿಲ್ಲ, ಅದಕ್ಕೆ. ಸೊ ಹೀಗೆ ಎಷ್ಟೊಂದು ಜನರು ಸಡನ್ನಾಗಿ ಬಂದುಬಿಡ್ತಾರೆ ನಮ್ಮ ಮನಸ್ಸಿನಲ್ಲಿ. ನನ್ನ ಜೀವನವನ್ನು ರೂಪಿಸಿದಂಥವ್ರು ಇಷ್ಟೊಂದು ಜನ ಇದ್ದಾರೆ ಅಂತ ನಮಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಏಕ ಅಂತ ನಾನು ಅಂದ್ಕೊಳ್ತಾ ಇದ್ದಿದ್ದು ಈಗ ಸಡನ್ಲಿ ಅನೇಕರು ನನ್ನ ಜೀವನವನ್ನು ರೂಪಿಸಿದ್ರು ಅನ್ನೋ ರೀತಿನಲ್ಲಿ ಆಗ್ಬಿಡುತ್ತೆ. ಅದ್ರ ಜೊತೆಗೆ ನಮ್ಮ ಕೈಲಿ ಆಗದೇ ಇದ್ದಿದ್ದಕ್ಕೆ ನಾವು ಸಾಧಾರಣವಾಗಿ ಹೇಳೋವಂಥದ್ದು, ಅಯ್ಯೋ ಇದೇ ನನ್ನ ಕರ್ಮ ಅನ್ಪ, ನಾನೇನು ಮಾಡಲಿ, ವಿಧಿ, ಡೆಸ್ಟಿನಿ, ಫೇಟ್ ಅಂತ ಅಂದ್ಬಿಡ್ತೀವಿ. ಸೊ ಹೀಗಾಗಿ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಏನೂ ಆಗಲಿಲ್ಲ. ಸೊ ಏನೋ ಒಂದು ವಿಧಿ ಅನ್ನೋದಿದೆ, ಅದು ನನ್ನ ಜೀವನವನ್ನು ರೂಪಿಸ್ತಾ ಇದೆ ಅಂತ. ಅಷ್ಟೆಲ್ಲ ಇದ್ದರೂ ಈ ಪೌರುಷ ಅನ್ನೋಂಥ ಪದ ಬಹಳ ನಮ್ಮ ಎಲ್ಲ ವೇದವಾಂಗ್ಮಯದಲ್ಲಿ ಉಪಯೋಗ ಆಗಿರುವಂತಹ ಒಂದು ಪದ. ಈ ವಿಧಿನೋ ಅಥವಾ ಪೌರುಷನೋ ಅಂತ ಅಂದರೆ ನಾರಾಯಣ ಮನುಷ್ಯ ಪ್ರಯತ್ನ ಮುಖ್ಯವೋ ಅಥವಾ ದೈವ ನಿಯಾಮಕ ಮುಖ್ಯನೋ ಅನ್ನೋಂಥದ್ದು ಇದು ಬಹಳ ಚರ್ಚಿತವಾದಂಥ ವಿಷಯ. ಸೊ ಹಾಗೆ ವಿಧಿ ನಮ್ಮ ಜೀವನವನ್ನು ರೂಪಿಸುತ್ತೋ ಅಥವಾ ನಮ್ಮ ಪ್ರಯತ್ನ, ನಮ್ಮ ಪೌರುಷ ಅದು ನಮ್ಮ ಜೀವನವನ್ನು ರೂಪಿಸುತ್ತೋ, ಅಥವಾ ಸಮಾಜದಲ್ಲಿರುವಂಥ ಒಂದು ಚೌಕಟ್ಟು, ಇದು ಹಿಂಗೆ ಇರಬೇಕು, ರೋಡಲ್ಲಿ ಹಿಂಗೆ ಹೋಗಬೇಕು ಅಂತ ನಾವು ಹೇಳಿರ್ತೀವಿ. ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂತ ಹೇಳಿರ್ತೀವಿ, ಅದು ಧರ್ಮ, ಅದು ರೂಲ್ ಅಂತ. ನಾನು ಹೆಲ್ಮೆಟ್ ಹಾಕ್ಕೊಂಡು ಹೋಗಲ್ಲ, ನನಗೇನೋ ಆಕ್ಸಿಡೆಂಟ್ ಆಯಿತು, ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಉಳಿತಾ ಇತ್ತೇನೋ ತಲೆ, ನಾನು ಹಾಕ್ಕೊಳ್ಳಿಲ್ಲ. ಸೊ ಹೀಗೆ ಯಾವ್ಯಾವ ಅಂಶಗಳು ನಮ್ಮ ನಿತ್ಯದ ಜೀವನವನ್ನು ರೂಪಿಸುತ್ತೋ ಆ ಎಲ್ಲ ಅಂಶಗಳು ಮುಖ್ಯವಾಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಜಾಸ್ತಿ ಮುಖ್ಯ, ಕೆಲವು ಸಂದರ್ಭಗಳಲ್ಲಿ ಇನ್ಯಾವುದೋ ಮುಖ್ಯ ಅಂತ ಅನಿಸುತ್ತೆ. ಸೊ ಇದೆಲ್ಲ ನಾವು ನೋಡಿದಾಗ ಇದಕ್ಕೆ ಒಂದು ಸಿಸ್ಟಮ್ ಇಲ್ಲ.
ಎಲ್ಲರಿಗೂ ಏಕಮುಖೀಯವಾದಂಥ ಏಕರೂಪವಾದಂತಹ ವ್ಯವಸ್ಥೆ ಇಲ್ಲ. ಅದಕ್ಕೆ ನಮ್ಗೆ ಹೊರಗಿಂದ ನೋಡಿದಾಗ ಏನನ್ಸುತ್ತೆ, ಇದು ಅವ್ಯವಸ್ಥೆ, ಖೇಯೋಸ್. ಯಾರಿಗೆ ಹೆಂಗೆ ಬೇಕೋ ಹಂಗೆ ನಡೀತಾ ಇದೆ. ಅವ್ರಿಗೆ ಬೇಕಾದಂಗೆ ಅವರು, ಇವ್ರಿಗೆ ಬೇಕಾದಂಗೆ ಇವರು, ಈ ಥರ ನಡೀತಾ ಇದೆಯಲ್ಲ. ಇದು ವಾಸಿ ಆಗತ್ತೇನಪ್ಪ ಈ ಥರ ಪರಿಸ್ಥಿತಿ? ಇವಾಗ ನಾವು ಪ್ರಪಂಚದ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತಿನ ದಿವಸ ನೋಡಿದರೆ, ಅಲ್ಲೆಲ್ಲೋ ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇದೆ, ಇಲ್ಲಿ ಇಸ್ರೇಲ್ನವರು ಅವ್ರು ಯುದ್ಧ ಮಾಡ್ತಾ ಇದ್ದಾರೆ, ಅಮೇರಿಕಾ ತಾನು ಕಾಲು ಹಾಕ್ಬಿಟ್ಟು ಇರಾನ್ ಜೊತೆ ಯುದ್ಧ ಶುರು ಮಾಡ್ತು. ಸೊ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೂ ಕೂಡ ಎಷ್ಟೊಂದು ತಳಮಳಕ್ಕೆ ಕಾರಣಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಏರುಪೇರುಗಳು ಯಾವತ್ತಾದರೂ ನಿಜಕ್ಕೂ ಸಮಸ್ಥಿತಿಗೆ ಬಂದು ಎಲ್ಲ ಕಡೆ ಶಾಂತಿ ನೆಲೆಸುತ್ತಾ ಅನ್ನೋಂಥ ದೊಡ್ಡ ಪ್ರಶ್ನೆ ಎಲ್ಲ ಕಡೆ ಈಗ ಕೇಳಿಬರ್ತಾ ಇದೆ. ಸೊ ಎಲ್ಲರ ಮನಸ್ಸಿನಲ್ಲಿ ಈ ತಳಮಳ, ಈ ಸಂದೇಹ ಆಗುತ್ತೋ ಇಲ್ವೋ ಅನ್ನೋಂಥ ಕಳವಳ ತುಂಬಿರುತ್ತೆ. ಡಿ ವಿ ಜಿಯವ್ರು ಕೇಳ್ತಾ ಇರೋವಂಥದ್ದು ಏನಂದರೆ, ಕಳವಳಕ್ಕೆ ಕಡೆನೇ ಇಲ್ವಾ? ತಳಮಳದಲ್ಲೇ ನಾವು ಮುಳುಗೋಗಿರ್ತೀವ ಜೀವನ ಇಡೀ ಅಂತ. ಹಾಗೆ ಮುಂದುವರಿಸ್ತಾ ಮುಂದಿನ ಪದ್ಯದಲ್ಲೂ ಕೂಡ ಇದನ್ನೇ ಇನ್ನಷ್ಟು ವಿವರವಾಗಿ ಪ್ರಶ್ನೆ ರೂಪದಲ್ಲಿ ಮುಂದಿಡ್ತಾರೆ. ಅದನ್ನು ನೋಡೋಣ. ಕ್ರಮವೊಂದು ಲಕ್ಷ್ಯವೊಂದು, ಕ್ರಮವೊಂದು ಲಕ್ಷ್ಯವೊಂದು, ಉಂಟೇನು ಸೃಷ್ಟಿಯಲ್ಲಿ, ಉಂಟೇನು ಸೃಷ್ಟಿಯಲ್ಲಿ, ಭ್ರಮಿಪುದು ಏನು ಆಗಾಗ, ಭ್ರಮಿಪುದು ಏನು ಆಗಾಗ, ಕರ್ತೃವಿನ ಮನಸ್ಸು, ಕರ್ತೃವಿನ ಮನಸ್ಸು, ಮಮತೆಯುಳ್ಳವನಾತ, ಮಮತೆ ಉಳ್ಳವನಾತ, ಆದೊಡೀ ಜೀವಗಳು, ಆದೊಡೀ ಜೀವಗಳು, ಶ್ರಮ ಪಡುವುದೇಕಿಂತು ಮಂಕುತಿಮ್ಮ. ಶ್ರಮ ಪಡುವುದೇಕಿಂತು ಮಂಕುತಿಮ್ಮ. ಸೊ ಈಗ ಎಲ್ಲರ ಜೀವನಗತಿಗೆ, ಪ್ರಪಂಚದಲ್ಲಾಗ್ತಿರೋಂಥ ಎಲ್ಲ ಆಗುಹೋಗುಗಳಿಗೆ ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮ ಇದೆ, ಸಿಸ್ಟಮ್ ಇದೆ ಅಂತ ನಮಗೆ ಅನಿಸುತ್ತಾ ನಿಜವಾಗ್ಲೂ ಇವತ್ತಿನ ಆಗುಹೋಗುಗಳನ್ನು ನೋಡಿದ್ರೆ? ಅಂತಂದರೆ ಆ ಸಿಸ್ಟಮ್ ಇದೆಯಾ ಅಂತಲೇ ಪ್ರಶ್ನೆ ಬಂದ್ಬಿಡುತ್ತೆ. ನಾವು ಸೈನ್ಸ್ನಲ್ಲಿ ಕೂಡ ನಾವು ಇದನ್ನು ಕಲಿತೀವಿ. ಈಗ ನ್ಯೂಟನ್ಸ್ ಲಾ ಅಂತೆಲ್ಲ ನಾವು ಕಲ್ತಿದ್ದೀವಿ, ಗ್ರಾವಿಟೇಷನ್, ಗುರುತ್ವಾಕರ್ಷಣೆ ಎಲ್ಲ ನಾವು ಕಲ್ತಿದ್ದೀವಿ. ಸೊ ಪ್ರಪಂಚವನ್ನು ನಡೆಸ್ತಾ ಇರೋವಂಥ, ವಿಶ್ವವನ್ನು ನಡೆಸ್ತಾ ಇರೋವಂಥ ಮೂಲಭೂತವಾದಂತಹ ಕೆಲವು ವೈಜ್ಞಾನಿಕ ಸಿದ್ಧಾಂತಗಳಿವೆ. ಗ್ರಾವಿಟೇಷನ್ ಫೋರ್ಸ್ ಅನ್ನೋದೊಂದು, ಅದಕ್ಕೆ ಸೂರ್ಯ ಇದೆ, ಸೂರ್ಯನ ಸುತ್ತೂರು ಗ್ರಹಗಳು ಸುತ್ತಾ ಇವೆ, ಇದೆಲ್ಲ ನಾವು ಕ್ರಮ, ಇದೊಂದು ಗೊತ್ತು ನಮಗೆ. ಅದು ನಿಜವಾಗ್ಲೂ ಇದೆಯಾ ಅಂತ ಯಾಕೆ ಅನ್ಸುತ್ತೆ ನಮಗೆ ಅಂತಂದರೆ, ನಾವು ಆಚೆ ಈಚೆ ನೋಡಿದಾಗ ಆ ಥರದ ಒಂದು ಕ್ರಮ ಇದೆ ಅಂತ ಅನಿಸಲ್ಲ. ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇದೆ, ಒಂದೊಂದು ಸರ್ತಿ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಸೊ ಆ ಕ್ಷಣಕ್ಕೆ ಏನೋ ಒಂದು ನಡವಳಿಕೆ ರೀತಿ ಆಗ್ಬಿಟ್ಟಿದೆಯಲ್ವಾ, ಸೃಷ್ಟಿಯಲ್ಲಿ ನಿಜವಾಗ್ಲೂ ಒಂದು ಕ್ರಮ ಇದೆಯಾ ಅಂತ ಪ್ರಶ್ನೆ ಶುರುವಾಗುತ್ತೆ. ಲಕ್ಷ್ಯ ಒಂದು ಅಂದರೆ ಒಂದು ಗುರಿ, ನಾವು ಈ ದಾರಿನಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಯಾವುದೋ ಒಂದು ಗುರಿಯನ್ನು ಮುಟ್ಟೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಆ ಸೃಷ್ಟಿಗೆ, ನಮ್ಮ ಜೀವನಕ್ಕೆ, ಪ್ರಪಂಚಕ್ಕೆ, ಈ ಎಲ್ಲ ಆಗುಹೋಗುಗಳಿಗೆ ಏನಾದರೂ ಒಂದು ಲಕ್ಷ್ಯ, ಒಂದು ಗುರಿ ಅನ್ನೋದು ಇದೆಯಾ? ಅಥವಾ ಸುಮ್ಮನೆ ಏನೋ ಬೇಕಾಬಿಟ್ಟು ನಡೀತಾ ಇರೋವಂಥ ಜೀವನನ ಇದು ಅಂತ ಕೇಳ್ತಾ ಮುಂದಿನ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ಕರ್ತೃ ಅಂತಂದರೆ ನಾವು ಆಗಲೇ ಅಂದ್ಕೊಂಡಂತೆ ದೇವರು, ದೇವರು ಅನ್ನೋಂಥ ಒಂದು ಶಕ್ತಿ ಇದೆ, ಅದು ಎಲ್ಲವನ್ನು ಸೃಷ್ಟಿ ಮಾಡಿರೋವಂಥದ್ದು ಅಂತ. ಆ ಸೃಷ್ಟಿ ಮಾಡಿರೋಂತಹ ಕರ್ತೃವಿನ ಮನಸ್ಸು ಆಗಾಗ ತನ್ನ ಏಕಾಗ್ರತೆಯನ್ನು ಕಳ್ಕೊಂಡ್ಬಿಡ್ತಾ ಇದೆಯೋ ಏನೋ. ಆ ಅಡುಗೆದ ಉದಾಹರಣೆ ನಾವು ತೊಗೊಂಡಿದ್ವಿ. ಅಮ್ಮ ಅಡುಗೆ ಮಾಡಿದಾಗ ಎಲ್ಲ ಉಪ್ಪು ಖಾರ ಸರಿಯಾಗಿತ್ತು. ಯಾವತ್ತೋ ಒಂದು ದಿವಸ ನೀನೋ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದ್ಕೊಳ್ಳೋಣ. ನಮ್ಮ ತಲೆ ಬೇರೆ ಎಲ್ಲೋ, ಗಮನ ಎಲ್ಲೋ ಹೊಟ್ಟೋಗಿದ್ದಾಗ ಉಪ್ಪು ಹಾಕಿದ್ನೋ ಇಲ್ವೋ ಅಂತ ನಮ್ಗೆ ಮರ್ತು ಹೋಗ್ಬಿಡುತ್ತೆ. ಕೆಲವು ಸತಿ ಉಪ್ಪೇ ಹಾಕಲ್ಲ, ಕೆಲವು ಸತಿ 2 ಸತಿ ಉಪ್ಪು ಹಾಕ್ಬಿಡ್ತೀವಿ. ಯಾಕೆ? ಭ್ರಮಿಪುದು ಆಗ ನಮ್ಮ ಮನಸ್ಸು. ಸೊ ನಾವು ಮಾಡ್ತಾ ಇರೋವಂಥ ಕೆಲಸದ ಕಡೆ ನಮ್ಮ ಗಮನ ಇಲ್ಲದೆ ಹೋದಾಗ ಏರ್ಪೇರುಗಳಾಗತ್ತೆ. ಹಾಗೇನಾದರೂ ದೇವ್ರ ಮನಸ್ಸು ಕೂಡ ಏರ್ಪೇರಾಗ್ತಾ ಇದೆಯಾ? ಯಾವುದೋ ಭ್ರಮೆಗೆ ಒಳಗಾಗ್ಬಿಟ್ಟು ಒಬ್ಬ ವ್ಯಕ್ತಿಯ ಸೃಷ್ಟಿ ಮಾಡ್ತಾ ಇದ್ದಾನೆ ದೇವರು ಅಂತ ಅಂದ್ಕೊಂಡ್ರೆ, ಆ ವ್ಯಕ್ತಿಗೆ ಯಾವುದೋ ಒಂದು ಶಕ್ತಿಯನ್ನು ಕೊಡದೆ ಮರ್ತು ಹೋದ್ನಾ? ಅಥವಾ ಯಾವುದೋ ಒಂದು ಕೆಲಸ ಮಾಡದೇ ಇರೋದ್ರಿಂದ ಅಲ್ಲೆಲ್ಲೋ ಭೂಕಂಪ ಆಗೋಯ್ತಾ, ಇಲ್ಲೆಲ್ಲೋ ಪ್ರಳಯ ಆಗೋಯ್ತಾ, ಏನೋ ಒಂದು. ಸೊ ಆ ಥರ ಕರ್ತೃವಿನ ಮನಸ್ಸೇ ಭ್ರಮಿಸೋಗ್ತಾ ಇದೆಯೇನೋ ಅನ್ನೋಷ್ಟ್ರ ಮಟ್ಟಿಗೆ ಏರ್ಪೇರುಗಳನ್ನು ನೋಡ್ತೀವಿ. ಇಲ್ಲದೆ ಹೋದರೆ ಜೀವನದಲ್ಲಿ ವ್ಯಕ್ತಿಗಳು ಯಾಕೆ ಇಷ್ಟು ಕಷ್ಟಪಡಬೇಕಿತ್ತಪ್ಪ? ಒಬ್ಬೊಬ್ಬರಿಗೊಂದೊಂದು ರೀತಿಯ ಕಷ್ಟ.
ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಷ್ಟದ ತೀವ್ರತೆ ಅಲ್ವಾ. ಎಲ್ಲರನ್ನೂ ಇಷ್ಟಪಡೋಂಥ ದೇವರು ಎಲ್ಲರನ್ನೂ ನಿಜಕ್ಕೂ ಸಮನಾಗಿ ಸೃಷ್ಟಿಸಿ ಎಲ್ಲರನ್ನೂ ಕಾಯ್ತಾ ಇದ್ದಾನೆ, ಪಾಲಿಸ್ತಾ ಇದ್ದಾನೆ ಅನ್ನೋದಾದರೆ ಈ ಎಲ್ಲ ಜೀವಿಗಳು ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕಾಗಿತ್ತು ಅಂತ ನಮ್ಮೆಲ್ರಿಗೂ ಅನಿಸೋದು ಸಹಜ.